ಗೆಳೆಯರು ಇದ್ರೆ ಇವ್ರ ಹಾಗೆ ಇರಬೇಕು ಅಂತ ರಾಜಕೀಯ ನಾಯಕರು ಗಣಿ ದಣಿ ರೆಡ್ಡಿ ಹಾಗೆ ರಾಮುಲು ಬಗ್ಗೆ ಮಾತನಾಡ್ತಾ ಇದ್ರು. ಆದ್ರೆ ಈಗ ಇಬ್ಬರ ಮಧ್ಯದ ಸಂಬಂಧ ಹಳಸೋಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅಕ್ಕಪಕ್ಕದಲ್ಲೇ ಮನೆ ಕಟ್ಕೊಂಡು ಗೇಟ್ ಹಾಕಿದ್ದ ಜಾಗದಲ್ಲಿ ಈಗ ಗೋಡೆ ಎದ್ದಿದೆ. ರಾಮುಲು ರೆಡ್ಡಿ ನಡುವಿನ ದೋಸ್ತಿ ನಡುವೆ ಎದ್ದ ಗೋಡೆ, ಅಕ್ಕಪಕ್ಕದಲ್ಲೇ ಇದ್ದ ಇಬ್ಬರ ಮನೆ ನಡುವಿನ ಗೇಟ್ ಬಂದ್. ಗೋಡೆ ರಾಮುಲು ಮತ್ತು ರೆಡ್ಡಿ ನಡುವೆ ದೊಡ್ಡ ಗೋಡೆಯೇ ಎದ್ದಿದೆ. ಇಬ್ಬರ ಜಟಾಪಟಿ ಅದ್ಯಾವ ಲೆವೆಲ್ಗಿದೆ ಅನ್ನೋದಕ್ಕೆ ಇದೇ ಗೋಡೆಯ ಗೇಟ್ ಸಾಕ್ಷಿ ನುಡಿತಿದೆ. ಆ ಕಡೆ ಎತ್ತರದಲ್ಲಿ ಕಾಣ್ತಿರೋದು ಜನಾರ್ದನ ರೆಡ್ಡಿ ಮನೆ, ಇನ್ನು ಇದು ಶ್ರೀರಾಮುಲು ಮನೆ. ಬಳ್ಳಾರಿಯ ಅವಂಬಾವಿಯಲ್ಲಿ ಅಕ್ಕಪಕ್ಕದಲ್ಲೇ ಇರುವ ಇಬ್ಬರ ಮನೆ ನಡುವಿನ ಸಂಪರ್ಕಕ್ಕೆ ಇಲ್ಲಿ ಗೇಟ್ ಹಾಕಲಾಗಿತ್ತು. ಆದರೆ ಇಬ್ಬರ ನಡುವೆ ವೈಮನಸ್ಸು ಹೆಚ್ಚಾಗ್ತಿದ್ದಂತೆ ವಾಸ್ತು ಹೆಸರಲ್ಲಿ ರಾಮುಲು ಗೇಟ್ ತೆಗೆಸಿ ಸಿಮೆಂಟ್ ಬ್ಲಾಕ್ ಹಾಕಿಸಿ ಅದನ್ನ ಬಂದ್ ಮಾಡಿಸಿದ್ದಾರೆ. ಈ ರೇಂಜ್ಗೆ ಒಬ್ಬರಿಗೊಬ್ಬರು ಹಲ್ಲು ಮಸೀತಿದ್ರೆ ಅತ ಬಿಜೆಪಿ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ. ರಾಮುಲು ರೆಡ್ಡಿ ನಡುವಿನ ಕಿತ್ತಾಟದಿಂದ ಪಕ್ಷಕ್ಕೆ ಎಫೆಕ್ಟ್ ಆಗಬಹುದು ಅಂತ ವರಿಷ್ಠರು ಅಲರ್ಟ್ ಆಗಿದ್ದಾರೆ. ವಿಜಯೇಂದ್ರಗೆ ಪಕ್ಷಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಕೊಟ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಇಬ್ಬರ ನಡುವೆ ಸಂಧಾನದ ಹೊಣೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ರಾಮುಲು, ಜೋಶಿ, ವಿಜಯೇಂದ್ರ ಸೇರಿದಂತೆ ಎಲ್ಲರೂ ನನ್ನ ಜೊತೆ ಮಾತನಾಡಿ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ದಾಗಿ ತಿಳಿಸಿದ್ದಾರೆ. ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಹೇಳಿದ್ರು, ರಾಮುಲು ಅವರೇ, ನೀವು ಪಾರ್ಟಿಗೆ ತುಂಬ ವರ್ಷಗಳ ಕಾಲ ತಾವು ಕಷ್ಟಪಟ್ಟಿದ್ದೀರಿ, ಎಲ್ಲೋ ಒಂದು ಕಡೆ ನಿಮಗೆ ನೋವು ಆಗಿದೆ, ಹಂಗಾಗಿ ತಾವು ಏನೇ ಇದ್ರೂ ಕೂಡ ಯಾವುದೇ ನಿರ್ಧಾರಗಳು ತೊಗೊಳಕ್ಕೆ ಮುಂದಕ್ಕೆ ಹೋಗ್ಬಾಡ್ರಿ. ದಯವಿಟ್ಟು ನಾವೆಲ್ಲರೂ ಕೂಡ ಮುಂಚೆಯಿಂದ ಕೂಡ ನಿನ್ನ ಜೊತೆಯಲ್ಲಿ ನಮ್ಮ ಜೊತೆಲಿ ನಿನ್ನ ಕೆಲಸ ಕೂಡ ಮಾಡಿದ್ದೀವಿ. ವಿಜೇಂದ್ರ ಅವರಿನ್ನ ಸಂಪರ್ಕದಲ್ಲಿ ನಿನ್ನೆ ಬೆಳಗ್ಗೆ ನನ್ನ ಹತ್ರ ಮಾತಾಡಿದ್ರು. ರಾಮುಲು, ಈ ರೀತಿ ನೀವು ನನಗೆ ಇದಾದ ನಂತರ ಭಾಳಷ್ಟು ನೋವಾಗಿದೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಂತರ ಅಶೋಕ್ ಅವರು ಕೂಡ, ಬೊಮ್ಮಾಯಿ ಸಾಹೇಬರು ಕೂಡ ನನಗೆ ಫೋನ್ ಮಾಡಿದ್ರು. ಕಷ್ಟಪಟ್ಟಿದ್ದಕ್ಕೆ ಕೂಲಿ ಕೇಳ್ತೀನಿ, ನಡ್ಡಾ ಭೇಟಿಗೆ ರಾಮುಲು ಸಜ್ಜು. ಹೌದು, ಮೊನ್ನೆಯಷ್ಟೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಖುದ್ದು ರಾಮುಲು ಅವರಿಗೆ ಕರೆ ಮಾಡಿ ಮಾತುಕತೆ ನಡೆಸಿದ್ರು. ರಾಮುಲು ಮುಂದಿನ ವಾರ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಿರೋ ರಾಮುಲು, ನಾನು ಕಷ್ಟಪಟ್ಟಿದ್ದೀನಿ, ಅದಕ್ಕೆ ಕೂಲಿ ಕೇಳ್ತೀನಿ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ನಾನು ಡೆಲ್ಲಿಗೆ ಹೋಗ್ತೀನಿ ಅಂದರೆ ನಾನು ಆಲ್ರೆಡಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊತೀನಿ. ಫಿಕ್ಸ್ ಮಾಡಿಕೊಂಡು ಮತ್ತು ಅವರೆಲ್ಲ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಆಲ್ರೆಡಿ ನಾನು ಕೇಳ್ಕೊಂಡಿದ್ದೀನಿ. ಮೋಸ್ಟ್ಲಿ ಆದಷ್ಟು ಶೀಘ್ರದಲ್ಲೇ ನನಗೆ ಅಪಾಯಿಂಟ್ಮೆಂಟು ಅಂದರೆ ನಾನು ಹೋಗಿ ನನ್ನ ಮನಸ್ಸಲ್ಲಿರೋಂಥ ಎಲ್ಲ ವಿಚಾರಗಳನ್ನು, ಯಾಕಂದರೆ ನಾನು ಯಾವತ್ತೂ ಕೂಡ ಏನು ಬಯಸ್ತೀನಂದರೆ, ನಾನು ಜಾಸ್ತಿ ಬಯಸೋಕೆ ಹೋಗಲ್ಲ. ನಾನೊಬ್ಬ ಕೂಲಿಕಾರರಿಂದಂತೆ ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಕೂಲಿ ಕೊಡ್ರಿ ಅಂತ ಕೇಳೋವಂಥವ್ನು ನಾನು. ಬಿಜೆಪಿಯ ಈ ಆಂತರಿಕ ಕಚ್ಚಾಟದ ಬಗ್ಗೆ ಮಾತನಾಡಿರೋ ಮುರುಗೇಶ್ ನಿರಾಣಿ ಅಸಮಾಧಾನ ಇರೋದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿಯೂ ಸಹಿತ ಅಸಮಾಧಾನ ಆಗ್ತಾ ಇರುವಂಥದ್ದು ಸತ್ಯ. ನಾವೇನಾದ್ರೂ ಒಬ್ಬರೇ ಏನೂ ಇಲ್ಲ ಅಂತ ಹೇಳಿದ್ರೆ ಬೆಂಕಿ ಇರಲಾರ್ದೇ ಹೊಗೆಯಾಡಲ್ಲ. ಸಣ್ಣ ಪುಟ್ಟ ಇದೆ, ಅದು ಸರಿ ಮಾಡುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ಸಾಧ್ಯ ಇದೆ. ಇನ್ನು ನಮ್ಮ ಕೈ ತಪ್ಪಿ ಯಾವುದೂ ಹೋಗಿಲ್ಲ. ಅವ್ರಿಗೆ ಚರ್ಚೆ ಕರೆದಿದ್ದಾರೆ. 100ಕ್ಕೆ 100ರಷ್ಟು ಅವರಿಗೆ ಏನು ಅಸಮಾಧಾನ ಆಗಿದೆ ಅದನ್ನು ಸರಿಪಡಿಸಿ ಅವರು ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರುವಂಥವ್ರು. ರಾಮುಲು ನಡ್ಡಾ ಭೇಟಿಗೆ ಮುಂದಾಗಿದ್ದಾರೆ. ಮನೆಯಿಂದ ಹಲವಾರು ಬಾರಿ ತಮ್ಮ ಬೆಂಬಲಿಗರ ಜೊತೆ ಸಭೆ ನಡೆಸಿದ್ದಾರೆ. ಅತ ವಿಜಯೇಂದ್ರ ದೆಹಲಿಗೆ ಹಾರಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಅಷ್ಟು ಸುಲಭವಾಗಿ ಈ ಕಗ್ಗಂಟು ಬಿಡಿಸಿಕೊಳ್ಳುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.